ಅವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣೆ, ಅದನ್ನ ಸ್ವೀಕರಿಸಿ ನಮ್ಮನ್ನ ಧನ್ಯರಾಗಬೇಕು. ಅವರ ಒಂದು ಜೀವನದ ಶೈಲಿ, ಆ ನೂರಾರು ಸುರಗಳನ್ನ ಸಮ್ಮಿಲನ ಮಾಡ್ತಕ್ಕಂತಹ ಅವರ ಚಾತುರ್ಯಕ್ಕೆ ನಮ್ಮದೊಂದು ಸಲಾಮ್ ಸರ್. ಹೊಡೀರಿ ಚಪ್ಪಾಳೆ. ಸಾಲದು, ಏನೇನು ಸಾಲದು ಚಪ್ಪಾಳೆ. ಥ್ಯಾಂಕ್ ಯು. ಹಾಗೆ ಮನಸ್ಸಿನ ಮೌನವನ್ನ ಮಾತುಗಳಿಲ್ಲದೆ ಕರಗಿಸುವಂತಹ ಶಕ್ತಿಯನ್ನ ಮತ್ತೆ ಕೊಟ್ಟವರು ರಾಜ್ಕಿರಣ್. ಬಹಳ ಸೊಗಸಾಗಿ ನಿಮ್ಮ ಒಂದು ಕೈ ಬೆರಳಿನ ಚಾತುರ್ಯದಿಂದ ಸಂಗೀತವನ್ನ ಕೊಡ್ತಾ ಬಹಳ ಸೊಗಸಾಗಿ ಮಾಡಿದ್ದೀರಾ. ಅವರಿಗೂ ಕೂಡ ನಮ್ಮ ಸಿಂಫೋನಿ ಕರೋಕೆ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದ ಒಂದು ಪುಟ್ಟ ಗೌರವದ ಸಮರ್ಪಣೆ ಸ್ವೀಕರಿಸಿ ನಮ್ಮನ್ನ ಧನ್ಯರಾಗಿ ಮಾಡಬೇಕು ಅಂತ ರಾಜ್ಕಿರಣ್ ಅವರಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಸಂಗೀತಕ್ಕೆ ಜೀವ ತುಂಬೋದೇ ಲಯ ಅಲ್ವೇ? ನಮ್ಮ ಹೃದಯದ ಬಡಿತವನ್ನ ಸಂಗೀತದ ತಾಳಕ್ಕೆ ಜೋಡಿಸ್ತಕ್ಕಂತಹ ಕೆಲಸ ಮಾಡುವಂತಹವರು ಶ್ರೀನಿವಾಸ್ ಮತ್ತು ಜಯಚಂದ್ರ ಇಬ್ರು ಕೂಡ. ಈಗ ಮೊದಲಿಗೆ ಶ್ರೀನಿವಾಸ್ ಅವರು ನಮ್ಮ ಕಡೆಯಿಂದ ಒಂದು ಚಿಕ್ಕ ಗೌರವವನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ ಸರ್. ನೋಡಿ, ನಮಗೆ ಗುರುಗಳು ಅಂತ ಹೇಳ್ತಾರೆ, ಆದರೆ ಅವರಿಬ್ಬರು ಅಣ್ಣ ತಮ್ಮಂದರು. ನನ್ನ ಪ್ರಕಾರ ಅಣ್ಣ ತಮ್ಮಂದರು ಒಟ್ಟಿಗೆ ಓದಿದ್ದಾರೆ, ಸ್ಕೂಲಿಂದ ಹಿಡ್ಕೊಂಡು ಇವತ್ತವರೆಗೂ ಒಟ್ಟಿಗೆ ಇದ್ದಾರೆ. ನಿಜವಾಗ್ಲೂ ಇಂಥ ಸ್ನೇಹ ಎಲ್ಲೂ ಸಿಗಲ್ಲ ನಿಮಗೆ. ನಮ್ಮ ಪ್ರೀತಿ ಕಾಣಿಕೆ. ಇನ್ನು ಜಯಚಂದ್ರ ಅವರು ಸರ್, ನೀವು ಅನಂತ ಸರ್ ಹಾಡ್ತಾ ಇದ್ದಾಗ ನೀವು ನುಡಿಸ್ತಾ ಇದ್ರೆ ಆ ನಿಮ್ಮ ಕೈ ಚಳಕಕ್ಕೆ ಮನಸೋತೆ ಸರ್. ದಯವಿಟ್ಟು ನಿಜವಾಗ್ಲೂ ಬಹಳ ಸೊಗಸಾಗಿ ನುಡಿಸ್ತಾ ಇದ್ರಿ. ಹಾಗಾಗಿ ನಮ್ಮ ಕರೋಕೆ ಕ್ಲಬ್ನ ಪರವಾಗಿ ಒಂದು ಪುಟ್ಟ ಗೌರವ ಸಮರ್ಪಣೆ ಸ್ವೀಕರಿಸಿ ಹಾಗೆ ಧನ್ಯರಾಗಿಸಿ. ಈಗ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ನಮ್ಮ ಬರ್ತ್ಡೇ ಗರ್ಲು ಶ್ರೀಲತಾ ಇದಾರಲ್ಲ ಅಂತ ಇದ್ದಾರೆ ಒಬ್ರು, ಅವರಿಗೆ ಬರ್ತ್ಡೇ ಗರ್ಲ್ ನೋಡಿ, ಅವರೇ ಬೇಡ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಪ್ರೀತಿಯ ಗೌರವ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇವಲ ಬರ್ತ್ಡೇ ಗರ್ಲ್ ಅಲ್ಲ, ಅವರು ಫುಡ್ ಸ್ಪಾನ್ಸರ್ ಕೂಡ. ಅದಕ್ಕೋಸ್ಕರ ಜೋರಾಗಿ ಚಪ್ಪಾಳೆ ಬರ್ಬೇಕು ಅವ್ರಿಗೆ. ಫುಡ್ ಸ್ಪಾನ್ಸರ್ ಮಾಡೋರಿಗೆಲ್ಲ ನಾವು ಈ ರೀತಿಯ ಗೌರವ ಮಾಡೇ ಮಾಡ್ತೀವಿ. ಹಾಗಾಗಿ ಅವರು ಕೂಡ ಇವತ್ತು ಬಹಳ ಭಾರಿ ಭೂರಿ ಭೋಜನ ನಿಮಗೆ 7:30 ಮೇಲೆ. ಹೊಡೀರಿ ಚಪ್ಪಾಳೆ. ಬರ್ಲಿ ಚಪ್ಪಾಳೆ. ಒಂದು ಫೋಟೋ ತೆಗೀರಿ. ಒಂದು ಫೋಟೋ. ನಮ್ಮ ಪ್ರೀತಿಯ ತಂಗಿ ಹೇಮಾವತಿ ಇವತ್ತು ಆಫೀಸಿಂದ ಸೀದಾ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ ಬರ್ತ್ಡೇಗೋಸ್ಕರ. ಥ್ಯಾಂಕ್ ಯು ಎಲ್ರಿಗೂ. ಬಹಳ ದೊಡ್ಡ ಹಲೋ ಆ್ಯಕ್ಚುಲಿ ನಮಗೇನು ನಾವು ಮಾಡ್ಕೊಳ್ಳೋದು. ನಾನು ಇವತ್ತಿನ ದಿವಸ ನಾನೊಂದು, ಯಾಕಂದ್ರೆ ನೀವೆಲ್ಲರೂ ಇದ್ದೀರಾ, ಒಂದು ಗ್ರ್ಯಾಟಿಟ್ಯೂಡ್ ಎಲ್ಲರಿಗೂ ನಾನು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ಫಸ್ಟ್ ಆಫ್ ಆಲ್, ನನ್ನನ್ನು ಇಷ್ಟು ಖುಷಿಯಾಗಿ ಇಟ್ಟಿರೋ ನನ್ನ ಹಸ್ಬೆಂಡ್ಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು. ಯಾಕಂದರೆ ಅವರು ನನ್ನನ್ನು ಅಲ್ಲಿ ಖುಷಿಯಾಗಿ ಇಟ್ಟಿದ್ದಕ್ಕೆ ನಾನು ಇಲ್ಲಿ ಖುಷಿ ಹಂಚ್ತಾ ಇದ್ದೀನಿ, ಎಲ್ಲರ ಜೊತೆ ಖುಷಿಯಾಗಿರ್ತೀನಿ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಶಿವ್ ಸರ್ ಅದೇ ಥರ ನನಗೆ ಇಲ್ಲಿ ಗೌರವ ಕೊಟ್ಟು ಒಂದು ಏನು ಹೇಳ್ತಾರಲ್ಲ, ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದಕ್ಕೆ ಇಲ್ಲಿ ನಾನು ಎಲ್ಲರ ಜೊತೆ, ನಿಮ್ಮೆಲ್ಲರ ಜೊತೆ ನಾನು ಅದೇ ಥರ ಇರೋಕ್ಕೆ ನನಗೆ ಸಾಧ್ಯವಾಗಿದೆ. ಇದು ಹೂವಿನ ಜೊತೆ ನಾನು ಸ್ವರ್ಗ ಸೇರಿದಂಗೆ ಅಂತ. ಹಾಗೆ ಮತ್ತು ನಮ್ಮ ಈ ಸಿಂಫೋನಿ ಬಂಧು ಬಳಗ ಎಲ್ಲರೂ ನನಗೆ ಎಲ್ಲರೂ ಆತ್ಮೀಯರೇ. ಅವರು ಇವರು ಏನೂ ಇಲ್ಲ, ನನಗೆ ಎಲ್ಲರೂ ಬೇಕು, ಪ್ರೀತಿ ಬೇಕು, ಪ್ರೀತಿಯಿಂದ ಎಲ್ಲರೂ ಗೆಲ್ಲೋಣ ಅಂತ ಅಷ್ಟೇ. ನಾವೆಲ್ಲರೂ ಒಂದೇ ಕುಟುಂಬ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೊಂದು ಆಶ್ಚರ್ಯ, ನಮ್ಮ ಸಿಂಫೋನಿಯ ಕೃಷಿ ಇದೆ
ಸಂತೋಷವನ್ನ ಹುಡುಕುತ್ತಾ ಎಲ್ಲರಿಗೂ ನಗುಮೊಗದಿಂದ ಮಾತನಾಡಿಸುವ ಅನ್ನಪೂರ್ಣೆ ಅಂತಾನೆ ಹೆಸರನ್ನ ಪಡೆದಿರ್ತಕ್ಕಂತಹ ಅನುಗೆ ಈಗ ಒಂದು ಪುಟ್ಟ ಗೌರವ ಸಮರ್ಪಣೆ. ಯಾಕೆಂದ್ರೆ ನಿನ್ನೆ ಎಲ್ಲ ಮೊನ್ನೆ ತಾನೇ ಬರ್ಡೇ ಮಾಡ್ಕೊಳ್ತಾರೆ ಇವರು ಕೂಡ. ಹಾ, ಹಾಗೆ 8ನೇ ತಾರೀಕು ಮಾಡ್ಕೊಂಡು ಇವರು ಕೂಡ ಬರ್ಡೇ ಗರ್ಲೆ ಅಲ್ವಾ, ಹಾಗಾಗಿ ಇವ್ರಿಗೂ ಕೂಡ ನಮ್ಮ ಒಂದು ಪುಟ್ಟ ಸನ್ಮಾನ. ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಯಾಕೆ ಬನ್ನಿ ಬನ್ನಿ ಫೋಟೋ ವೇದಿಕೆ ಕಾರ್ಯಕ್ರಮ ಈ ಒಂದು ಫೋಟೋ ಮೂಲಕ